ಇಷ್ಟೊಂದು ಈ ಸಮರೋಪಾದಿಯಲ್ಲಿ ಆಗ್ತಿರುವಂಥ ಕೆಲಸ ಕಾರ್ಯಗಳಿದೆಯಲ್ಲ, ಈಗ ನೋಡಿ ಒಂದು ನಗರವನ್ನು, ಈಗ ಮಯನಿಂದ ನಿರ್ಮಿಸಲ್ಪಟ್ಟಂಥ ನಗರ ಅಯೋಧ್ಯ ಅನ್ನುವಂಥ ಒಂದು ಮಾತಿದೆ. ಸೊ ಈಗ ಮಯನೇ ಬೆಕ್ಕಸ ಬೆರಗಾಗಿ ನೋಡಬೇಕು, ಅಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳಾಗಿದೆ, ಕಾಮಗಾರಿಗಳು. ಏನಂತೀರ ಅದ್ರ ಬಗ್ಗೆ? ಇದು ನಮ್ಮ ಪ್ರಧಾನಮಂತ್ರಿ ಅವರ ವಿಷನ್. ಎಲ್ಲ ಧರ್ಮಕ್ಷೇತ್ರವನ್ನು ನೋಡಿ ಎಷ್ಟು ಅವರು ಇದು ಮಾಡ್ತಾ ಇದ್ದಾರೆ. ಆ ಕಡೆ ಮಹಾಕಾಲ್ ಉಜ್ಜೈನಲ್ಲಿ ನೋಡಿದ್ರೆ ಉಜ್ಜೈನ್ ನಗರಲ್ಲಿ ಕಾಶಿ ವಿಶ್ವನಾಥ್ ಕಾರಿಡಾರ್ ನೋಡಿ, ಮೊದಲು ಏನು ಅಂತ ಎಷ್ಟು ಕೊಳೆ ಗಲೀಜು ಅಲ್ಲೆಲ್ಲ ಆ ಗಂಗೆನಲ್ಲಿ ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಹಂಗಿತ್ತು. ಇವಾಗ ನೋಡಿದ್ರೆ ಕಂಗೊಳಿಸ್ತಾ ಇದೆ ಕಾಶಿ ವಿಶ್ವನಾಥ್. ಹಾಗೆ ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಒಂದು ಫೇಸ್ ಲಿಫ್ಟು ಕೊಟ್ಟಿದ್ದಾರೆ. ಬರೀ ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ, ಟೂರಿಸಮ್ಗೂ ಅಷ್ಟೇ. ಇವಾಗ ನೋಡಿ ಲಕ್ಷದ್ವೀಪ್ ನಮ್ಮಲ್ಲಿ ಎಷ್ಟೋ ವರ್ಷದಿಂದ ಇತ್ತು, ಯಾರಾದ್ರೂ ಗಮನನೇ ಕೊಟ್ಟಿರಿ, ಲಕ್ಷನೇ ಕೊಟ್ಟು ಎಲ್ಲ ಮಾಲ್ಡೀವ್ಸ್ ಕೊಡೋರು. ಈಗ ನೋಡಿ ಅದಕ್ಕೆ ನಮ್ಮ ನಾಯಕರಿಗೆ, ದೇಶದ ಮುಖ್ಯಸ್ಥರಿಗೆ ಒಂದು ಬ್ರಾಡ್ ವಿಷನ್ ಇದ್ದರೆ, ನೀವು ಒಡಿಸ್ಸಾನಲ್ಲಿ ನೋಡಿದ್ರೆ ಇವಾಗ ಅವರು ಪಟ್ನಾಯಕ್ ಅವರು ಅಲ್ಲಿ ಜಗನ್ನಾಥ್ ದೇವಸ್ಥಾನಕ್ಕೆ ಹೀಗೆ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಕಾಶಿ ವಿಶ್ವನಾಥ್ ಶುರು ಮಾಡಿದ್ರು ಅಂದರೆ ಇಡೀ ದೇಶದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಕಡೆ ಇದಕ್ಕೆಲ್ಲ ಒಂದು ಫೇಸ್ ಲಿಫ್ಟ್ ಸಿಗ್ತಾ ಇದೆ. ಯಾಕೆ ನಮಗೆ ನಮ್ಮ ರೂಟ್ಸ್ ಬಗ್ಗೆ ಹೆಮ್ಮೆ ಇರಬೇಕು. ಇದು ನಾವು ನಮ್ಮ ಮೂಲವನ್ನೇ, ಇವಾಗ ನಮ್ಮಲ್ಲಿ ಏನೋ ಗೋಪಾಲ್ ಕೃಷ್ಣ ಅಂತ ಹೆಸರು ಇರ್ತದೆ, ವಿದೇಶಕ್ಕೆ ಹೋಗಿ ಅದನ್ನೆಲ್ಲ ಏನೋ ತಿರುಗಿಸ್ಕೊಂಡ್ಬಿಡ್ತಾರೆ, ಬದಲಾಯಿಸ್ಕೊಂಡ್ಬಿಡ್ತಾರೆ, ಕ್ರಿಸ್ ಅಂತಾರೆ. ಅಲ್ಲಿ ಹೋಗಿ ಕೃಷ್ಣ ಅನ್ನೋದು ಬಿಟ್ಬಿಟ್ಟು ಇಲ್ಲಿ ನಿನ್ನ ಹೆಸರು ಏನಂದರೆ ಕ್ರಿಸ್ ಅಂತ ಅನ್ನೋದು. ಅಷ್ಟು ನಮಗೆ ಕೀಳರಿಮೆ ಇತ್ತು. ನಮ್ಮ ಸಂಸ್ಕೃತಿಯನ್ನು ನಾವು ಸನ್ಮಾನಿಸ್ತಿದ್ರೆ ನಾವು ಜೀವನದಲ್ಲಿ ಹೆಚ್ಚು ಪ್ರಗತಿ ಪಡೀಲಿಕ್ಕಾಗೋದಿಲ್ಲ. ಅದು ಬಹಳ ಇಂಪಾರ್ಟೆಂಟ್. ನಿಜ ನಿಜ ನಿಜ. ಯಾಕಂದರೆ ಈ ತಾಯಿ ಬೇರನ್ನೇ ನಾವು ಕತ್ತರಿಸ್ಕೊಂಡ್ಬಿಟ್ರೆ ಇನ್ನು ಬೆಳೆಯುವಂಥ ಬಗೆ ಹೇಗೆ ಅಂತ. ಹಳೆ ಬೇರು ಹೊಸ ಚಿಗುರು ಗೂಡಿರಲು ಮರ ಸೊಬಗು. ಸೊ ಇದೆಲ್ಲದರ ಜೊತೆಗೆ ಒಂದು ಪ್ರಶ್ನೆ ಕೇಳಬೇಕು. ಈಗ ಅಯೋಧ್ಯೆ ಆಯಿತು, ಇನ್ನೂ ಕೆಲವೊಂದು ಸಾಲುಗಳಿವೆ. ಅಂದರೆ ಮಥುರಾ ಇದೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಕಾಶಿ ಇದೆ. ಅದರದ್ದೇನು ನೆಕ್ಸ್ಟು? ಕಾಶಿ ಇವಾಗ ಆಗ್ತಾ ಇದೆಯಲ್ಲ, ಅಲ್ಲೆಲ್ಲ ಆಗ್ತಾ ಇದೆ ನೋಡಿ. ಯಾವಾಗ ಹಿಂದಿಂದನೂ ಇದು 3 ಜಾಗ. ಯಾಕೆ ಹಿಂದೆ ಹಿಸ್ಟಾರಿಕಲಿ ಯಾವುದನ್ನು ಹಾಳು ಮಾಡಿದ್ರು, ಯಾವ ದೇವಸ್ಥಾನವನ್ನೆಲ್ಲ ಧ್ವಂಸ ಮಾಡಿದ್ರು ಅದನ್ನು ಮತ್ತೆ ಪುನಃಸ್ಥಾಪನೆ ಮಾಡಬೇಕು ಅಂತ, ಅದು ಸಂವಾದದಿಂದ ಸೌಹಾರ್ದದಿಂದ ಪೂರ ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ನಾನು ಕೊನೆಯದಾಗಿ ಒಂದು ಮಾತನ್ನು ಹೇಳಲೇಬೇಕು. ಏನಂದರೆ ಭಾಳ ಒಂದು ಅದ್ಭುತವಾದ ಒಂದು ಮಾತಿದೆ. ತಾಯಿ ಶಾರದೆನ ಎಲ್ಲರೂ ಕೂಡ ನನ್ನ ತಾಯಿ ಅಂದಂತಾರೆ, ಆದರೆ ಅವಳು ಯಾರನ್ನ ತನ್ನ ಮಗ ಅಂತ ಅನ್ಕೋತಾಳಲ್ಲ, ಅವ್ರು ಮಾತ್ರ ಜ್ಞಾನಿಗಳಾಗ್ತಾರೆ ಅಂತ. ಹಾಗೆ ಬಹಳಷ್ಟು ಜನ ಪ್ರಯತ್ನ ಪಟ್ಟಿದ್ದಿದೆ, ಬಹಳಷ್ಟು ಜನ ವಿರೋಧ ಮಾಡಿದ್ದಿದೆ. ಮೋದಿ ಕಾಲದಲ್ಲೇ ಅದು ಆಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂತೀರಿ ಗುರುಗಳೇ? ದೃಢ ಸಂಕಲ್ಪ. ಮೋದಿಯವರು 32 ವರ್ಷದಿಂದ ಇದರಲ್ಲಿ ಇನ್ವಾಲ್ವ್ ಆಗಿ ಅವಾಗಿಂದ ಅವ್ರಿಗೆ ಪ್ರಯತ್ನ ಪಡ್ತಾಯಿದ್ರು. ಮತ್ತು ಅವ್ರಿಗೆ ದೇಶಕ್ಕಾಗಿ ಸಂಸ್ಕೃತಿಗಾಗಿ ಸಮರ್ಪಿತರಾಗಿರೋದ್ರಿಂದ ಅದಾಗ್ತದೆ. ಸೊ ಅಯೋಧ್ಯೆ ಎಲ್ಲವೂ ಕೂಡ ಅಯೋಧ್ಯೆಯಲ್ಲಿ ಮಂದಿರ ಆದಮೇಲೆ, ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಸಮಾಜದಲ್ಲಿ ಆಗುವಂಥ ಬದಲಾವಣೆಗಳೇನು ಅಂತ ಹೇಳಿ ಅಂತ ನೋಡಿ. ಸಮಾಜದಲ್ಲಿ ಬದಲಾವಣೆಗಳಾಗ್ತಾ ಇರ್ತದೆ. ರಾಮನ ಮಂದಿರ ಇವಾಗ ಸ್ಥಾಪನೆ ಆಯಿತು, ಅದೊಂದು ಉತ್ಸವ ಅಂತ ಅಂದ್ಕೊಳ್ಳೋಣ. ಆದರೆ ರಾಮ ಹೇಳ್ಕೊಟ್ಟ ಆ ಸಿದ್ಧಾಂತದಲ್ಲಿ ಅವನ ನಡವಳಿಕೆಯನ್ನು, ಅವನ ನಡತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಿಲ್ಲ, ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಆಧ್ಯಾತ್ಮಿಕ ಜ್ಞಾನ. ಓಕೆ, ಇದೆಲ್ಲದರ ಜೊತೆಗೆ ನಮ್ಮ ಬೇರುಗಳು ಎಷ್ಟು ಸ್ಟ್ರಾಂಗ್ ಇವೆ ಅಂತಂದರೆ, ತಾವು ಹೇಳಿದ್ರಿ ಏನು ಅಂದರೆ, ನಾನೀಗ ಕೋಲಾರಕ್ಕೆ ಹೋದರೆ ಕೋಲಾರದವ್ರು ಹೇಳ್ತಾರೆ ರಾಮಾಯಣಕ್ಕೂ ನಮಗೂ ನಂಟಿದೆ ಅಂತ. ನೀವು ಈ ಕಡೆ ತುಮಕೂರಿಗೆ ಬಂದವ್ರು ಹೇಳ್ತಾರೆ. ಇಡೀ ದೇಶದಲ್ಲಿ ಎಲ್ಲ ಕಡೆ ನೀವು ಎಲ್ಲಿ ಹೋದ್ರು ಅಲ್ಲೊಂದು ರಾಮನಗರ ಇರುತ್ತೆ, ಅಲ್ಲೊಂದು ರಾಮ್ಪುರ ಇರುತ್ತೆ. ರಾಮನ ಜೊತೆ ಇಷ್ಟೇ ಅಲ್ಲ, ಬರೀ ಭಾರತ ಅಲ್ಲ, ನೀವು ಜರ್ಮನಿಗೆ ಹೋಗಿ ಅಲ್ಲೂ ರಾಂಬಕ್ ಅನ್ನೋ ಜಾಗ ಇದೆ. ಸೊ ರಾಮನ ಜೊತೆಗೆ, ರಾಮಾಯಣ ಜೊತೆಗೆ ಹಾಸು ಹೊಂದಿರತಕ್ಕಂಥ ಒಂದು ಸಂಬಂಧವನ್ನು ಹೊಂದಿರತಕ್ಕಂಥ ನಗರಗಳು ಬಹಳ ಕಡೆ ಇದೆ. ಅಲ್ಲಿ ಈ ಪುರಾಣಗಳ ಜೊತೆಗೆ ಈ ಸ್ಥಳ ಪುರಾಣಗಳಿದೆಯಲ್ಲ, ಅದೇ ನಮ್ಮ ಸಂಸ್ಕೃತಿಯನ್ನು ಜೀವಂತವಾಗಿ ಇಟ್ಟಿದೆಯೋ ಅಂತ ಹೇಳಿ ಅಂತ. ಹಾಂ, ಅದು ಇದೆ. ನಮ್ಮ ಸಂಸ್ಕೃತಿ ಬಹಳ ಪುರಾತನ ಕಾಲದಿಂದ ಬೆಳೆಸ್ಕೊಂಡ್ಬಂದಿದೆ. ಅದು ಎಲ್ಲ ಇವತ್ತು ಬಹಳ ಅದರ ರಿಲೆವೆನ್ಸ್ ಇದೆ. ಮಂದಿರದ ಉದ್ಘಾಟನೆಯ ಜೊತೆಗೆ ಸಮುದಾಯ, ಕೊನೆ ಪ್ರಶ್ನೆ, ಮಂದಿರದ ಉದ್ಘಾಟನೆಯ ಜೊತೆಗೆ ಸಮುದಾಯ ಜಾಗೃತವಾಗುತ್ತಾ ಅಂತ. ಯಾಕಂದರೆ ಗಂಗೆ ಇದ್ದರೆ, ತುಂಗೆ ಇದ್ದರೆ, ಘನ ಹಿಮಾಲಯವಿದ್ದರೆ, ಭೂಮಿ ಇದ್ದರೆ, ಗಾಳಿ ಇದ್ದರೆ, ಘನ ಪರಂಪರೆ ಇದ್ದರೆ, ಏನು ಪ್ರಯೋಜನ ಊರ ಜನರೇ ಮಲಗಿ ನಿದ್ರಿಸುತ್ತಿದ್ದಾರೆ. ಸೊ ಹಂಗೆ ನಾವು ಬಹಳ ಗಡದ್ದಾಗಿ ನಿದ್ರೆಯಲ್ಲಿದ್ವಿ. ಸಮಾಜ ಎದ್ದೇಳುತ್ತಾ? ಜಾಗತೀಕರಣ ಬೇಕು. ಸಮಾಜದಲ್ಲಿ ಜನರು ಎಚ್ಚೆತ್ಕೋಬೇಕು. ಬರೀ ಒಂದು ದೇವಸ್ಥಾನ ಕಟ್ಬಿಟ್ರೆ ಎಲ್ಲ ಆಗಿಬಿಡುತ್ತೆ ಅಂತ ಅನ್ಕೋಕೂಡ್ದು.
ಇದು ನಮಗೆ ಒಂದು ಹೆಮ್ಮೆ ತರ್ತಕ್ಕಂಥ ವಿಷಯ. ಆದರೆ ನಮ್ಮ ಜೀವನದಲ್ಲಿ ಎಲ್ಲಿ ತನಕ ಮಾನವೀಯತೆಯನ್ನು ನಾವು ಅಳವಡಿಸ್ಕೊಳ್ಳೋದಿಲ್ವೋ, ಒಂದು ವಿಶಾಲ ದೃಷ್ಟಿಯನ್ನು ನಾವು ಜೀವನದಲ್ಲಿ ಇಟ್ಕೊಳ್ಳಲ್ವೋ, ಅಲ್ಲಿ ತನಕ ಸಮಸ್ಯೆಗಳು ಇದ್ದೇ ಇರ್ತವೆ. ರಾಮ ಮಂದಿರ ಉದ್ಘಾಟನೆ ಆಗ್ತಿರುವಂಥ ಸಂದರ್ಭದಲ್ಲಿ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂಥ ಸಂದರ್ಭದಲ್ಲಿ ಜನರಿಗೆ ತಮ್ಮ ಒಂದು ಸಂದೇಶ ಇದೆ ಕೊನೆಯದಾಗಿ. ಪ್ರತಿ ಮನೆಯಲ್ಲೂ ನೀವು ರಾಮ ಧ್ಯಾನವನ್ನು ಮಾಡಿ ಸ್ವಲ್ಪ ಹೊತ್ತು ಕೂತು ಅನುಭವ ಮಾಡಿ, ನನ್ನ ಒಳಗೆ ರಾಮ ಇದ್ದಾನೆ ಅಂತಕ್ಕಂಥ ಭಾವನೆ ಮಾಡಿ, ನಿಮ್ಮ ಹೃದಯದಲ್ಲಿ ರಾಮನನ್ನು ರಮಿಸುವ ಹಾಗೆ ಮಾಡಿರಿ. ಮತ್ತು ರಾಮನ ನಡೆದಂಥ ಸತ್ಯ ನಡೆ ನುಡಿ ಮತ್ತು ಸೌಶಲ್ಯತೆ ಸೌಹಾರ್ದತೆ ಇದನ್ನು ನೀವು ವ್ಯಕ್ತಪಡಿಸಿ, ಇಲ್ಲಿವರೆಗೂ ನಿಮಗೆ ಯಾರ ಮೇಲಾದರೂ ದ್ವೇಷ ಇದ್ದರೆ ಅವ್ರಿಗೆ ಹಾಯ್ ಹಲೋ ಹೇಳಿ, ನಮಸ್ತೆ ಹೇಳಿ, ಅವ್ರಿಗೆ ಅವ್ರ ಜೊತೆ ಕೈ ಜೋಡಿಸ್ರಿ, ಆ ದ್ವೇಷವನ್ನು ಬಿಡಿ ಅಂತ ಹೇಳ್ತಾ ನಮ್ಮ 2 ಮಾತನ್ನು. ಸೊ 22ನೇ ತಾರೀಕಿನಿಂದ ಬದಲಾವಣೆಯ ಪರ್ವ ಆರಂಭ ಆಗಬೇಕು ಅಂತೀರಿ ನೀವು ಓವರ್ ಆಲ್ಗೆ. ಓಕೆ, ಥ್ಯಾಂಕ್ ಯು ಗುರುಗಳೇ, ನಮ್ಮ ಜೊತೆ ಮಾತಾಡೋಕ್ಕೆ ತಮಗೆ ಧನ್ಯವಾದ. ಇದು ಶ್ರೀ ಅವರ ಮಾತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ.